ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪುರುಷೋತ್ತಮ್ ಮೋಟೋ ಬ್ಲಾಗರ್ ಆ್ಯಂಡ್ ಫುಡ್ ಬ್ಲಾಗರ್ ಕನಕಪುರ. ಇವತ್ತು ನಾವು ಹೊರಟಿದ್ದೀವಿ ಸಮೃದ್ಧಿ ಹೋಮ್ ಸ್ಟೇ ಕಡೆಗೆ. ಎಲ್ಲರೂ ಹೇಳ್ತಿರ್ತಾರೆ ನ್ಯೂ ಇಯರ್ ಪಾರ್ಟಿಗೆ ಯಾವುದಾದ್ರೂ ಹೋಮ್ ಸ್ಟೇ ಇದ್ದರೆ ಹೇಳಿ ಅಂತ ವಿತ್ ರೂಟ್ ಮ್ಯಾಪ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ. ಯಾರೆಲ್ಲ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಮತ್ತು ಹೊಸ ವೀಡಿಯೋಗಳನ್ನೆಲ್ಲ ಹಾಕ್ತಾ ಇರ್ತೀನಿ. ಸೊ ಸ್ವಲ್ಪ ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಸ್ವಲ್ಪ ಗೋಪ್ರೋ ಕ್ಯಾಮ್ರಾ ಬ್ಯಾಟ್ರಿ ಪ್ರಾಬ್ಲಮ್ ಆಗಿತ್ತು. ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡೋಣ ಅಂತ ಹೋಗಿದ್ದೆ, ಅದು ಚಾರ್ಜಿಂಗ್ ಆಗಿರಲಿಲ್ಲ. ಸೊ ಅದೊಂದು ಮಿಸ್ಟೇಕಿಂದ ನಾನು ಮಾಡೋಕ್ಕಾಗಿರಲಿಲ್ಲ. ನೋಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಯಾರೆಲ್ಲ ಬೆಂಗಳೂರು ಕಡೆಯಿಂದ ಬರ್ತಾ ಇದ್ದೀರಾ, ಕನಕಪುರ ಎಂಟ್ರಿ ಆಗಿ ಬೈಪಾಸ್ ಎಂಡ್ ಆಗುತ್ತೆ. ಕನಕಪುರದಿಂದ ಒಂದು 3 ಕಿಲೋಮೀಟರ್ಸ್ ಔಟ್ ಸೈಡ್ ಬಂದು ಕಟ್ಟಾಗುತ್ತೆ. ಇಲ್ಲಿ ಸ್ಟ್ರೈಟ್ ಹೋದರೆ ನಿಮಗೆ ಮೈಸೂರು ಹೋಗುತ್ತೆ. ಇಲ್ಲಿ ವೆಂಕಟರಮಣ ಕುರುಬಳ್ಳಿ ರೋಡು. ಇಲ್ಲಿಂದ ನಿಮಗೆ ರೈಟ್ ತೊಗೊಬೇಕು. ನೆಕ್ಸ್ಟು ಯೂಟರ್ನ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಲೆಫ್ಟ್ ಒಂದು ರೋಡ್ ಹೋಗುತ್ತೆ ಮತ್ತು ನಿಮಗೆ ರೈಟ್ ಒಂದು ರೋಡ್ ಹೋಗುತ್ತೆ. ಲೆಫ್ಟ್ ಹೋದರೆ ಕನಕಪುರ ಕಡೆಗೆ ಹೋಗುತ್ತೆ, ನೀವು ರೈಟ್ಗೆ ಹೋಗಬೇಕು, ರೈಟ್ ಸೈಡು. ಸೊ ಇಲ್ಲಿ ಸುಮಾರು ರೆಸಾರ್ಟ್ಗಳಿದೆ, ಸ್ಕೈ ಬ್ಲೂ ಮತ್ತು ತುಂಬ ಅಡ್ವೆಂಚರ್ ಆ್ಯಕ್ಟಿವಿಟೀಸು, ಲೈವ್ ಟ್ರೀ, ಈ ಥರದ್ದೆಲ್ಲ ರೆಸಾರ್ಟ್ಗಳಿದೆ. ಸೊ ಹಾಗಾಗಿ ನಮ್ಮದು ಅಂತ ಒಂದು ಹೋಮ್ ಸ್ಟೇ ಇದೆ, ಸಮೃದ್ಧಿ ಹೋಮ್ ಸ್ಟೇ ಅಂತ. ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಇವತ್ತು ನಾನು ಕರ್ಕೊ ಹೋಗ್ತಾ ಇದ್ದೀನಿ. ಫುಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡ್ಬೋದು. ಆಫ್ ರೋಡಿಂಗ್ ಏನಾದರೂ ಮಾಡಬೇಕು ಅಂತಂದರೆ ಫುಲ್ ಬೆಟ್ಟದ ಮೇಲ್ಗಡೆ ಇದೆ ಹಿಲ್ ಸ್ಟೇಷನ್ಸಲ್ಲಿ, ನೋಡೋರಂತೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಕನಕಪುರದಿಂದ ಈ ಲೊಕೇಶನ್ ನಾವು ಹೋಗ್ತಿರೋ ಸಮೃದ್ಧಿ ಹೋಮ್ ಸ್ಟೇಗೆ 8 to 9 ಕಿಲೋಮೀಟರ್ಸ್ ಆಗುತ್ತೆ. ನೀವು ಬೈಕಲ್ಲಿ, ಕಾರಲ್ಲಿ ಎರಡರಲ್ಲೂ ಬರ್ಬೋದು. ಮತ್ತು ಇಲ್ಲಿಂದ ನಿಮಗೆ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಕನಕಪುರದಿಂದ 20-25 ಮಿನಿಟ್ಸ್ ಅಂತ ಅಂದ್ಕೊಬಿಡಿ, ಒಂದು 15 ಮಿನಿಟ್ಸ್ ಆಗುತ್ತೆ. ಬೆಂಗಳೂರಿಂದ 40 ಕಿಲೋಮೀಟರ್ಸ್ ಇದೆ. ಬೆಂಗಳೂರಿಂದ 40 ಕಿಲೋಮೀಟರ್ಸ್ ಬಂದು ಕನಕಪುರದಿಂದ ಒಂದು 3 ಕಿಲೋಮೀಟರ್ ಒಂದು ರೈಟ್ ತೊಗೊಬೇಕು. ಸೊ ಇಲ್ಲಿಂದ ಹೋಗಿ ನೀವು ರೈಟಿಗೆ ತೊಗೊಬೇಕು. ಇಲ್ಲಿಂದ ನಿಮಗೆ ಊರು ಗಂಟ ಹೋಗುತ್ತೆ. ಸೊ ಊರಿಂದ ಒಂದು ಆಫ್ ರೋಡಿಂಗ್ ಸಿಗುತ್ತೆ. ಸೊ ಅಲ್ಲಿ ನೀವು ರೈಟಿಗೆ ತೊಗೊಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ನಿಮಗೆ ಇದು ಬಂದು ರೆಫರೆನ್ಸಿಗೆ ಮಾಡ್ತಾರೋ ವೀಡಿಯೋ. ನಾನು ಟರ್ನಿಂಗ್ಗಳಲ್ಲಿ ಮಾತ್ರ ನಾನು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ತೀನಿ. ಸೊ ಟರ್ನಿಂಗಲ್ಲಿ ಏನು ಬರುತ್ತೆ ವೀಡಿಯೋ, ನೀವಲ್ಲಿ ಕಟ್ ಮಾಡ್ಕೊಂಡು ಹೋಗಿ. ಗೂಗಲ್ ಮ್ಯಾಪ್ಸು ಕರೆಕ್ಟಾಗಿ ತೋರಿಸುತ್ತೆ ಲೊಕೇಶನ್ನು. ಬನ್ನಿ, ನಿಮಗೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಸೊ ಇವಾಗ ನಿಮ್ಗೆ ಇಲ್ಲಿ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ, ಅಲ್ಲೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಚಿಕ್ಕ ರೋಡು, ಟರ್ನಿಂಗ್ ತುಂಬಾ ಇದೆ, ಹುಷಾರಾಗಿ ಬರಬೇಕು. ಮತ್ತು ನ್ಯೂ ಇಯರ್ಗೆ ಬುಕ್ಕಿಂಗ್ಸ್ ಇನ್ನೂ ಓಪನಿಂಗ್ ಇದೆ, ಯಾಕೆಂದರೆ ಯಾರಿಗೂ ಕೊಟ್ಟಿಲ್ಲ. ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತ ನಾವು ವೆಯ್ಟಿಂಗ್ ಮಾಡ್ತಾಯಿದ್ದೀವಿ. ಸೊ ಸುಮಾರು ಕಾಲ್ಗಳು ಬರ್ತಾಯಿತ್ತು, ಬುಕ್ಕಿಂಗ್ಸ್ಗಳು ನಡೀತಾ ಇದೆ. ಅಂದಾಗೆ ಯಾರೆಲ್ಲ ನ್ಯೂ ಇಯರ್ ಪ್ಲ್ಯಾನ್ ಮಾಡ್ತಿದ್ದೀರಾ, ಈ ಹೋಮ್ ಸ್ಟೇ ತುಂಬಾ ಚೆನ್ನಾಗಿದೆ. 10 ಸ್ಟಾರ್ ಹೋಮ್ ಸ್ಟೇ ಮತ್ತು ಕಾಟೇಜ್ ಕೂಡ ಇದೆ. ಟೀಮ್ ಔಟಿಂಗು, ಫ್ಯಾಮಿಲಿ, ಫ್ರೆಂಡ್ಸು, ಕಪಲ್ಸು, ಸೊ ಎನಿವೇರ್ ಟೀಮ್ ಔಟಿಂಗ್ ಥರ ಬರ್ಬೋದು. ಸೊ ಇದರಲ್ಲಿ ನಿಮಗೆ ಪ್ಯಾಕೇಜಸ್ಸು ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೇಮ್ ಇಲ್ಲಿಂದ ಬರ್ತೀರಾ, ಸ್ಟ್ರೈಟ್ ರೋಡ್, ಒಂದೇ ರೋಡು. ಸೊ ಇಲ್ಲಿ ಮಡ್ ರೋಡಿಗೆ ರೈಟ್ ತೊಗೊಬೇಕು. ಸೊ ಇಲ್ಲಿಂದ ನಾವು ರೈಟ್ ತಗೊಂಡು ಮುಂದೆ ಹೋಗಬೇಕು. ಇವಾಗ ನೋಡಿ, ನಿಮಗೆ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಿಮಗೊಂದು 2-3 ಕಿಲೋಮೀಟರ್ ಫುಲ್ ಆಫ್ ರೋಡಿಂಗೇ ಇರುತ್ತೆ. ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಓಕೆ ಅಂತ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ಮಡ್ ರೋಡು. ಸೊ ಹಿಲ್ ಸ್ಟೇಷನ್ ಮೇಲೆ ಮಾಡಿರೋದ್ರಿಂದ ಅಲ್ಲಿಗೆ ನಿಮಗೆ ರೋಡು ಈ ಥರ ಮಡ್ ರೋಡೇ ಇದೆ. ಆರಾಮ್ಸೆ ಕಾರಲ್ಲಿ ಬರ್ಬೋದು. ಸೊ ನೈಟ್ ಹೊತ್ತು ಬರಬೇಕಾದ್ರೆ ಇಷ್ಟು ದೂರನ ಅಂತೆಲ್ಲ ಸುಮಾರು ಜನ ಭಯ ಪಡ್ಕೊತಾರೆ. ಪ್ರಾಣಿಗಳದ್ದು ಹಿಂಸೆ ಆ ಥರ ಏನಿಲ್ಲ. ಒಂದು ನೇಚರ್ ಮಧ್ಯ ನವಿಲುಗಳೆಲ್ಲ ಇದೆ. ತುಂಬಾ ಚೆನ್ನಾಗಿರೋಂತಹ ಲೊಕೇಶನ್ನು. ಆಫ್ ರೋಡಿಂಗ್ ಫೀಲ್ ಮಾಡಬೇಕು ರೈಡರ್ಸು. ಸುಮಾರು ಜನ ಎಲ್ಲೆಲ್ಲ ಹೋಗ್ಬೇಕು ಅಂದ್ಕೊಂಡಿರ್ತೀರ. ನಾನು ಹೋಗೋದೆಲ್ಲ ಆಲ್ಮೋಸ್ಟ್ ಎಲ್ಲ ಆಫ್ ರೋಡಿಂಗ್ ರೋಡ್ಗಳೇ. ನಿಮಗೆ ರೋಡು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಜಸ್ಟ್ ಒಂದು ರೆಫರೆನ್ಸ್ಗೆ ಮಾಡ್ತಾ ಇರೋದು ಈ ವಿಡಿಯೋ. ನೋಡಿ, ಸುತ್ತಮುತ್ತ ಜಮೀನುಗಳೆಲ್ಲ ಸೇಲ್ಗಿದೆ, ಎಲ್ಲ ಸುಮಾರು ಜನ ತೊಗೊಂಡಿದ್ದಾರೆ. ನಾನು ಸ್ಟಾರ್ಟಿಂಗ್ ಹೋಮ್ ಸ್ಟೇ ಮಾಡಬೇಕಾದ್ರೆ ಈ ರೋಡೆಲ್ಲ ಆಗಿರಲಿಲ್ಲ, ಎಲ್ಲ ಹೊಸದಾಗಿ ಇದನ್ನು ಮಾಡಿದ್ದಾರೆ. ನೋಡಿ, ಚಿಕ್ಕ ಪುಟ್ಟದಾಗೆಲ್ಲ ಒಂದೊಂದು ಹೋಮ್ ಸ್ಟೇಗಳು ಮಾಡ್ಕೊತಾಯಿದ್ದಾರೆ. ನೇಚರ್ ಮಧ್ಯ ಒಂದು ಕ್ಯಾಂಪು ಮಾಡಬೇಕು ಅಂತ ಇಷ್ಟಪಡುವಂಥವ್ರು ಬನ್ನಿ. ನೋಡಿ ಹೆಂಗಿದೆ ರೋಡು, ನೋಡಿ ಸೇಮ್ ಒಳ್ಳೆ ಆಫ್ ರೋಡಿಂಗ್ ಫೀಲ್ ಮಾಡಬೇಕು ಅಂತ ಅನ್ನೋರು ಬನ್ನಿ. ನೋಡಿ, ಇಲ್ಲಿಂದ ಬಂದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಇಲ್ಲೇ ನೀವು ಸಡನ್ ರೈಟ್ ತಗೊಬೇಕು. ಒಂದ್ಸಲಿ ಗೂಗಲ್ ಮ್ಯಾಪ್ಸು ಮುಂದೆ ತೋರಿಸ್ಬಿಡುತ್ತೆ.
ಸ್ವಲ್ಪ ದೂರ ಹೋದರೆ ನಿಮ್ಗೊಂದು ರೈಟ್ ಸಿಗುತ್ತೆ ನೋಡಿ. ಇಲ್ಲಿ ರೈಟು ಬೋರ್ಡ್ ಹಾಕಿದ್ದು, ಬೋರ್ಡ್ ಎಲ್ಲ ಮಿಸ್ ಆಗಿಬಿಟ್ಟೈತೆ. ಸೊ ಇಲ್ಲಿಂದ ರೈಟ್ ತೊಗೊಂಡು ಸ್ಟ್ರೈಟು ಹೋಗಬೇಕು. ಹಾಗಾಗಿ ಆಫ್ ರೋಡಿಂಗ್ ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ಬಂದು ಹೋಗ್ತಿದ್ದಾರೆ. ನೀವರಿಗೆಲ್ಲ ಲೊಕೇಶನ್ಸ್ಗಳು ಗೊತ್ತಾಗೋದಿಲ್ಲ ಅಂದ್ಬಿಟ್ಟು ಇವಾಗಲೇ ನೋಡ್ಕೊಂಡು ಹೋಗ್ತಿದ್ದಾರೆ. ನೋಡಿ ಇಲ್ಲೊಂದು ಹಳ್ಳಗಳಿದೆ, ಆಫ್ ರೋಡು ಮಸ್ತಾಗಿದೆ. ನನಗೆ ಬೇಜಾರಾದಾಗೆಲ್ಲ ಬರ್ತಾಯಿರ್ತೀನಿ. ಮತ್ತು ಇಲ್ಲೊಂದು ಟ್ರಕ್ಕಿಂಗು ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಲಾಸ್ಟ್ ವೀಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಏನೂ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅದು 1.5 ಅವರು ವೀಡಿಯೋ ಶೂಟ್ ಮಾಡಿದ್ದೆ. ಅಷ್ಟು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಿಮಗೆ ಒಂದು ಶಾರ್ಟ್ ಒಂದು 10 to 15 ಮಿನಿಟ್ಸ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀನಿ. ಸೊ ವೀಕೆಂಡ್ ಬರಬೇಕಾಯ್ತು, ವೀಕೆಂಡ್ ಬ್ಯುಸಿ, ಗೋಯಿಂಗ್ ಟು ಅದರ್ ಲೊಕೇಶನ್. ಬಟ್ ಡಿಫಿಕಲ್ಟ್ ಇದೆ. ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಬನ್ನಿ. ಏನಪ್ಪ CC ರೋಡೇ ಹಾಕ್ಬಿಟ್ಟಿದ್ದಾರೆ ಸ್ವಲ್ಪ ದೂರ, ಫುಲ್ ಆಫ್ ರೋಡಿಂಗು. ಕಾರ್ಗಳು ಬರ್ತವೆ, ಆ ಥರದ್ದು ಏನು ಸಮಸ್ಯೆ ಆಗೋದಿಲ್ಲ, ಆರಾಮ್ಸೆ ಬರ್ಬೋದು. ಬೆಟ್ಟದ ಮೇಲೆ ಹೋಮ್ ಸ್ಟೇ, ಸಮೃದ್ಧಿ ಹೋಮ್ ಸ್ಟೇ, ಮೌಂಟೇನ್ ವ್ಯೂ ಹೋಮ್ ಸ್ಟೇ ಅಂತೇಳಿ ಹೆಸರು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಾ ಹೋಗ್ತಿದ್ದೀರಾ ರೋಡ್. ನಾನು ಫಾಸ್ಟಾಗೆಲ್ಲ ಮಾಡೋಕ್ಕಾಗೋದಿಲ್ಲ, ಸ್ಲೋಗೆ ಮಾತಾಡ್ಕೊಂಡು ಹೋಗ್ತೀನಿ. ಕೆಲವರೆಲ್ಲ ಫಾಸ್ಟಾಗಿ ಮಾತಾಡು ಅಂತಾರೆ. ಇದು ಬಂದು 4K ಎಡಿಟಿಂಗ್ ಮಾಡೋ ವಿಡಿಯೋ, ಹಾಗಾಗಿ ನಾನು ಆದಷ್ಟು ಸ್ಲೋಗೆ ಮಾತಾಡ್ತೀನಿ. ಫಾಸ್ಟಾಗಿ ಒಂದು ಶಾರ್ಟ್ ವಿಡಿಯೋ ಮಾಡ್ಬಿಟ್ಟು ಹಾಕಿರ್ತೀನಿ ನೋಡಿ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ತೋರಿಸ್ತೀನಿ. ಇನ್ನೇನು ನಿಯರ್ ಬೈ ಲೊಕೇಶನ್ಗೆ ಬಂದು ಅಬ್ಬಾ ಒಂದು ನೇಚರ್ ಮಧ್ಯ ಕ್ಯಾಂಪಿಂಗ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇತ್ತು. ರೆಸಾರ್ಟು ಇದಕ್ಕೆಲ್ಲ ಕಾಮನಾಗಿ ನಾವು ಹೋಗ್ತಾ ಇರ್ತೀವಿ ರೆಸಾರ್ಟ್ಗಳಿಗೆಲ್ಲ. ಬಟ್ ಒಂದು ಕಡಿಮೆ ಬಜೆಟಲ್ಲಿ, ಒಂದು 1,200 ರೂಪಾಯಿ ಬಜೆಟಲ್ಲಿ ಒಂದು ಸ್ಟೇ, ಕ್ಯಾಂಪಿಂಗು, ಫುಡ್ಡು, ಡಿನ್ನರು, ಸ್ವಿಮ್ಮಿಂಗ್ ಪೂಲು, ಈ ಥರದ್ದೆಲ್ಲ ಒಂದೇ ಕಡೆ ಸಿಗಬೇಕು ಅಂತಂದರೆ ಈ ಲೊಕೇಶನಿಗೆ ಬನ್ನಿ. ಏನಂತಂದರೆ 5-10 ಮೆಂಬರ್ಸ್ಗೆಲ್ಲ ನಾವು ಜಾಸ್ತಿ ಅವ್ರಿಗೆ ಬರ್ಡನ್ ಆಗುತ್ತೆ ಅಂಥೇಳಿ ಟೀಮ್ ಔಟಿಂಗ್ ಬಂದರೆ ಸ್ವಲ್ಪ ಕಡಿಮೆ ಮಾಡ್ತೀವಿ. ಜಾಸ್ತಿ ಮೆಂಬರ್ಸ್ ಏನಾದರೂ ಬಂತು ಅಂತಂದರೆ ಇನ್ನೂ ಕಡಿಮೆ ಮಾಡ್ತೀವಿ. ನೋಡಿ ಸಮೃದ್ಧಿ ಹೋಮ್ ಸ್ಟೇಗೆ ದಾರಿ. ಸೊ ಗೇಟ್ ಲಾಕ್ ಮಾಡಿದ್ದಾರೆ. ಸೊ ನಾವು ಇಲ್ಲೇ ಬೈಕ್ ಎಲ್ಲಾರ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಸೊ ಒಂದು ತೋಟದ ಮಧ್ಯ ಈ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ಗಾಡಿನ ನಾವು ಪಾರ್ಕ್ ಮಾಡಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕೆಂದರೆ ಗೇಟ್ ಬೀಗ ಇಲ್ಲ, ಓನರ್ ಲಾಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಇವಾಗ ನಾವು ಹೋಮ್ ಸ್ಟೇ ಕಡೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಫುಲ್ ತೋರಿಸ್ತೀನಿ, ಮುಂದೆ ಇದೆ, ಬನ್ನಿ. ಸೊ ಇನ್ನೇನು ಹತ್ತತ್ರ ಬಂದು ಸಮೃದ್ಧಿ ಹೋಮ್ ಸ್ಟೇಗೆ ನೋಡಿ ಹೇಗೆಲ್ಲ ಇದೆ ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ ಹೇಗಿದೆ ಸಮೃದ್ಧಿ ಹೋಮ್ ಸ್ಟೇ, ಫುಲ್ ನೇಚರ್ ಮಧ್ಯನೇ ಇದೆ ನೋಡಿ. ಹಿಂದಗಡೆ ಬೆಟ್ಟ ಮತ್ತು ಇಲ್ಲಿ ಹೋಮ್ ಸ್ಟೇಗೆ ಎಂಟ್ರೆನ್ಸು. ಸೊ ಒಳಗೆ ಹೇಗೆಲ್ಲ ಆಗಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಿಟ್ಟಿಂಗ್ ಏರಿಯಾ ಒಂದು ಶೆಡ್ ಇದೆ, ಸಿಟ್ಟಿಂಗ್ ಏರಿಯಾ ಪೂರ್ತಿ ಇದು. ಸೊ ಇಲ್ಲಿ ನೀವು ಕ್ಯಾಂಪ್ ಫೈರೆಲ್ಲ ಹಾಕ್ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಫುಡ್ಡೆಲ್ಲ ತಿನ್ನಲಿಕ್ಕೆ ಮಾಡಿದ್ದಾರೆ. ಸೊ ನಿಮಗೆ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಮನೆ ಲಾಕ್ ಆಗಿಬಿಟ್ಟೈತೆ. ಸೊ ಇಲ್ಲೊಂದು ಶೆಡ್ ಹಾಕಿದ್ರು, ಸೊ ಗಾಳಿ ಬಂದು ಕಿತ್ತೋಯ್ತು ಅಂತ ಹೇಳಿದ್ರು. ಅದನ್ನು ಮತ್ತೆ ಇನಾಗ್ರೇಷನ್ ಮಾಡ್ತಾರೆ ನ್ಯೂ ಇಯರ್ ಹತ್ರ ಬರೋದ್ರಿಂದ. ಸೊ ಇದೆ ಒಂದು ಮನೆ, ಮತ್ತು ನಿಮಗೆ ಕಾಟೇಜ್ ಕೂಡ ಇದೆ, ಮತ್ತು ಸ್ವಿಮ್ಮಿಂಗ್ ಪೂಲು ಎಲ್ಲ ಕ್ಲೀನ್ ಮಾಡ್ತಾರೆ ಇನ್ನೊಂದು 2-3 ಡೇಸಲ್ಲಿ. ಎಲ್ಲ ಫ್ರೆಶ್ ನೀರು ಬಿಡ್ತಾರೆ. ಕೆಲವೊಂದು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಬಂದು ಬೀಚಿಂಗ್ ಪೌಡ್ರ್ ಯೂಸ್ ಮಾಡ್ತಾರೆ. ಸೊ ಇವ್ರು ಬೀಚಿಂಗ್ ಪೌಡ್ರ್ ಏನು ಯೂಸ್ ಮಾಡೋದಿಲ್ಲ. ಸೊ ನ್ಯಾಚುರಲ್ ವಾಟರ್ ಬೋರಿಂದ ಹೆಂಗೆ ಬರುತ್ತೆ ಅದನ್ನೇ, ಮತ್ತು ಅದನ್ನು ತೋಟಕ್ಕೆಲ್ಲ ಯೂಸ್ ಮಾಡ್ತಾರೆ. ವಾಶ್ರೂಮ್ ಇದೆ. ಇದೊಂದು ಕಾಟೇಜು ಲಾಕ್ ಆಗಿದೆ. ಸೊ ಒಳಗಡೆ ಎಲ್ಲ ಸೊ ಒಂದು 10 to 15 ಮೆಂಬರ್ಸು 30 ಮೆಂಬರ್ಸ್ ಆ ಥರ ಎಲ್ಲ ಬರ್ಬೋದು. ನಿಮಗೆ ಲಾನ್ ಮೇಲೆ ಟೆಂಟೆಲ್ಲ ಹಾಕ್ಕೊಡ್ತಾರೆ. ಸೊ ಇವಾಗ ಏನು ನೋಡ್ತಿದ್ದೀರಾ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಲಾನ್ ಎಲ್ಲ ಕಾಣಿಸ್ತೀರ ನೋಡಿ. ನಿಮಗೆ ಲಾನ್ ಮುಂದೆಗಡೆ ಟೆಂಟ್ ಹಾಕ್ಕೊಡ್ತಾರೆ ಇಲ್ಲೆಲ್ಲ ಪೂರ್ತಿ. ಮತ್ತು ರೈಟ್ ಸೈಡಲ್ಲೂ ಕೂಡ ಇದೆ, ಇಲ್ಲೆಲ್ಲ ನಿಮಗೆ ಟೆಂಟ್ ಹಾಕ್ಕೊಡ್ತಾರೆ ವಿತ್ತು ಕಿಚನ್ನು. ಒಳಗಡೆ ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಲಿಂಕು ಎಲ್ಲ ಹಾಕಿರ್ತೀನಿ ಲೊಕೇಶನ್ದು. ಸೊ ಇಲ್ಲೆಲ್ಲ ಟೆಂಟ್ಗಳು ಹಾಕ್ಕೊಡ್ತಾರೆ, ನೋಡ್ತಾ ಇದ್ದೀರಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ, ವಿಸಿಟ್ ಮಾಡಿ ಒಂದ್ಸಲಿ ಬನ್ನಿ.